ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅನುಗ್ರಹಿಸಲ್ಪಟ್ಟಂತಹ ಒಳ್ಳೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ನಿಮ್ಮ ಸಂಗಡ ಒಂದು ಸಂಗತಿಯನ್ನು ಮಾತನಾಡಲಿಕ್ಕೆ ನಾನು ಇಷ್ಟಪಡುವಂಥವನಾಗಿದ್ದೇನೆ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 14ನೇ ವಚನವನ್ನು ನೋಡುವಾಗ ಅಲ್ಲಿ ಈ ವಿಧವಾಗಿ ಬರೆಯಲ್ಪಟ್ಟಿದೆ. ನೀನು ತುರಾಯಿ ಮರದಿಂದ ನಾವೇನು ಮಾಡಿಕೋ, ಅದರಲ್ಲಿ ತುಂಬ ಕೋಣೆಗಳು ಇರಬೇಕು, ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು. ದೇವರು ನೋಹನ ಸಂಗಡ ಮಾತನಾಡ್ತಾ ಇದ್ದಾರೆ. ನೋಹನೇ, ತುರಾಯಿಯ ಮರದಿಂದ ಒಂದು ನಾವೆಯನ್ನು ಸಿದ್ಧಪಡಿಸು ಎಂಬುದಾಗಿ. ಈ ಮಾತನ್ನು ಕೇಳಿದಂಥ ನೋಹ ತುರಾಯಿ ಮರದಿಂದ ಒಂದು ನಾವೆಯನ್ನು, ಒಂದು ಹಡಗನ್ನು ಸಿದ್ಧಪಡಿಸ್ತಾನೆ. ಸಿದ್ಧಪಡಿಸಿದಂಥ ಸಂದರ್ಭದಲ್ಲಿ ಭೂಮಿಯ ಮೇಲೆ ವಿಪರೀತವಾದಂತಹ ಮಳೆ ಬಿದ್ದು ಎಲ್ಲ ಪ್ರಾಣಿಗಳು ನಶಿಸಿ ಹೋಗುತ್ತೆ. ಆದರೆ ದೇವರು ನೋಹನು ನೀತಿವಂತನೆಂಬುದಾಗಿ ಎಣಿಸಿ ಮೊದಲೇ ಅವನಿಗೆ ಒಂದು ನಾವೆಯನ್ನು ಸಿದ್ಧಪಡಿಸಲಿಕ್ಕೆ ಹೇಳಿ, ಅವನು ಮತ್ತು ಅವನ ಕುಟುಂಬದವರು, ಅನೇಕ ಪ್ರಾಣಿಗಳು, ಪಕ್ಷಿಗಳು, ಕೆಲವು ಜಲಚರಗಳು ಕಾಪಾಡಲ್ಪಡಬೇಕೆಂಬುದಾಗಿ ದೇವರೊಂದು ನಾವೆಯನ್ನು ಸಿದ್ಧಪಡಿಸಲಿಕ್ಕೆ ಹೇಳ್ತಾರೆ. ಸಿದ್ಧಪಡಿಸಲಿಕ್ಕೆ ಹೇಳಿದಂಥ ಸಂದರ್ಭದಲ್ಲಿ ಭೂಮಿಯ ಮೇಲೆ ವಿಪರೀತ ಮಳೆ ಬೀಳುತ್ತೆ, ಭೂಮಿಯ ತುಂಬ ಮಳೆ ಆವರಿಸಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಈ ಹಡಗು ಆ ಒಂದು ನೀರಿನ ಮೇಲೆ ಚಲಿಸುವಂಥ ಸಂದರ್ಭದಲ್ಲಿ ಆ ಒಂದು ಹಡಗು, ವಾಕ್ಯ ಹೇಳ್ತಾ ಇದೆ, ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯದ 17ನೇ ವಚನ ಹೇಳುತ್ತೆ. ನೋಡೋಣ. ಆದಿಕಾಂಡ ಪುಸ್ತಕ 7ನೇ ಅಧ್ಯಾಯ 17ನೇ ವಚನ. ಜಲಪ್ರಳಯವು 40 ದಿನ ಭೂಮಿಯ ಮೇಲೆ ಇದ್ದು ನೀರು ಹೆಚ್ಚುತ್ತಾ ನಾವೆಯನ್ನು ಎತ್ತಲು ಅದು ನೀರಿನ ಮೇಲೆ ತೇಲಾಡಿತು ಎಂಬುದಾಗಿ. ನೀವೇ ಆಲೋಚನೆ ಮಾಡಿ, ಒಂದು ಹಡಗು ತೇಲಾಡ್ತಿದೆ ಅಂತಂದ್ರೆ ಒಳಗಿರೋರಿಗೆ ಎಷ್ಟು ಭಯ ಆಗಿರುತ್ತೆ. ನಾವೇನು ಸುಮ್ಮನೆ ಓದ್ಬಿಡ್ತೀವಿ ತೇಲಾಡಿತು ಅಂತ. ನೀವು ಯೋಚನೆ ಮಾಡಿ, ಒಂದು ಹಡಗು ತೇಲಾಡ್ತಿದೆ ಅಂತಂದ್ರೆ ಒಳಗಿರೋರಿಗೆ ಎಷ್ಟು ಭಯ ಆಗಿರ್ಬೋದು. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಒಳಗಿರುವಂತಹ ಮನುಷ್ಯರಿಗೆ ಎಷ್ಟು ಭಯ ಆಗಿರ್ಬೋದು. ಈ ಭಯ ಆದಂಥ ಸಂದರ್ಭದಲ್ಲಿ ನಾವೇ ಒಳಗಿರುವಂಥವರು ನೋಹನಿಗೆ ಪ್ರಶ್ನೆ ಮಾಡಿರ್ಬೋದು, ನಿಜವಾಗ್ಲೂ ನಿನಗೆ ದೇವರೇ ನಾವೇನ ಕಟ್ಟಕ್ಕೆ ಹೇಳಿದ್ರ? ನಿಜವಾಗ್ಲೂ ದೇವರೇ ಈ ಹಡಗವನ್ನು ಸಿದ್ಧಪಡಿಸ್ಲಿಕ್ಕೆ ಹೇಳಿದ್ರ? ಒಂದು ವೇಳೆ ದೇವರು ಸಿದ್ಧಪಡಿಸಿದ್ರೆ ಯಾಕೆ ಈ ಹಡಗು ತೇಲಾಡ್ತಾ ಇದೆ ಎಂಬುದಾಗಿ ನೋಹನಿಗೆ ಅವರು ಪ್ರಶ್ನೆ ಮಾಡಿರ್ಬೋದು. ಪ್ರೇರೆ, ದೇವರು ನಮ್ಮನ್ನು ಕರೆದಿದ್ದಾರೆ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ಅನ್ನೋದನ್ನು ನಾವು ಮರಿಬಾರ್ದು. ನಮ್ಮನ್ನು ಕರೆದಿರೋದು ದೇವರು, ನಮ್ಮನ್ನು ಆರಿಸ್ಕೊಂಡಿರೋದು ದೇವರು. ನೋಹನ ದೇವರು ಕರೆದಂಥ ಸಂದರ್ಭದಲ್ಲಿ ದೇವರೊಂದು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಾರೆ ನೋಹನಿಗೆ. ಆ ಜವಾಬ್ದಾರಿಯನ್ನು ನಿಭಾಯಿಸಿದಂಥ ಸಂದರ್ಭದಲ್ಲಿ ಇವತ್ತು ನೋಹನಿಗೆ ಹಡಗಿನಲ್ಲಿರೋರು ಪ್ರಶ್ನೆ ಮಾಡಿರ್ಬೋದು, ನಿಜವಾಗ್ಲೂ ದೇವರು ಈ ಒಂದು ನಾವೇನ ಮಾಡಕ್ಕೆ ಹೇಳಿದ್ರೆ ಮತ್ತೆ ಈ ಹಡಗು ಯಾಕೆ ತೇಲ್ತಾ ಇದೆ, ಒಳಗಿರುವಂತ ನಾವೆಲ್ಲ ಯಾಕೆ ಕದಲ್ತಾ ಇದ್ದೀವಿ ಎಂಬುದಾಗಿ ಅವರು ಪ್ರಶ್ನೆ ಮಾಡಿರ್ಬೋದು. ಪ್ರೇರ, ನಮ್ಮ ಜೀವಿತದಲ್ಲೂ ಅಷ್ಟೇ, ನಾವು ಯೇಸುವನ್ನ ಕಂಡು ಮುಟ್ಟಿದ್ದೇವೆ, ನಾವು ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದೇವೆ. ನಮ್ಮ ಜೀವಿತವಂತ ಹಡಗಿನಲ್ಲೂ ಸಹ ಅನೇಕ ಕದಲುವಿಕೆ ಉಂಟಾದಂಥ ಸಂದರ್ಭದಲ್ಲಿ ಅನೇಕರು ನಮಗೆ ಪ್ರಶ್ನೆ ಮಾಡುವಂಥವರಾಗಿರ್ತಾರೆ, ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳುವಂಥವರಾಗಿರ್ತೇವೆ. ನೀವು ಯೋಚನೆ ಮಾಡಿ, ಈ ಹಡಗು ತೇಲಾಡುವಂಥ ಸಂದರ್ಭದಲ್ಲಿ ಒಳಗಿರೋರಿಗೆ ಎಷ್ಟು ಭಯ ಆಗಿರುತ್ತೆ. ಅವರು ಆ ಕಡೆ ಈ ಕಡೆ ಕದಲುವಾಗ, ಈ ಹಡಗು ತೇಲುವಂಥ ಸಂದರ್ಭದಲ್ಲಿ ಅವರು ಆ ಕಡೆ ಈ ಕಡೆ ಕದಲುವಾಗ ಅವ್ರಿಗೆ ಎಷ್ಟು ಭಯ ಆಗಿರುತ್ತೆ. ಅವ್ರಿಗೆಷ್ಟು ಪ್ರಾಣದ ಹಂಗನ್ನ ತೊರೆದು ಅವರು ಎಷ್ಟು ತಮ್ಮ ಒಂದು ಜೀವವನ್ನ ಬಿಗಿಯಾಗಿ ಕೈಯಲ್ಲಿ ಹಿಡಿದಿರ್ತಾರೆ. ಒಂದು ಸಲ ನೀವು ಆಲೋಚನೆ ಮಾಡಿ. ಅಂತ ಸಂದರ್ಭದಲ್ಲಿ ಒಳಗಿರೋರು ನೋಹನಿಗೆ ಪ್ರಶ್ನೆ ಮಾಡಿರ್ಬೋದು, ನಿಜವಾಗ್ಲೂ ದೇವರೇ ಹೇಳಿದಾರಾ ನಾವೇನ ಕಟ್ಟಲಿಕ್ಕೆ? ದೇವರು ನಾವೇನ ಕಟ್ಟಲಿಕ್ಕೆ ಹೇಳಿದ್ಮೇಲೆ ಈ ನಾವೇ ಯಾಕೆ ಕದಲ್ತಾ ಇದೆ, ನಾವ್ ಯಾಕೆ ಕದಲ್ತಾ ಇದ್ದೀವಿ ಎಂಬುದಾಗಿ ಅವರು ಪ್ರಶ್ನೆ ಮಾಡಿರ್ಬೋದು. ಪ್ರಿಯರೇ, ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಳಿ, ದೇವರು ನೋಹನಿಗೆ ನಾವೇನ ಕಟ್ಟ ಕೇಳಿದಂಥ ಸಂದರ್ಭದಲ್ಲಿ ಅವನು ತನ್ನ ಜವಾಬ್ದಾರಿಯನ್ನು ಮಾಡ್ತಾನೆ. ಒಳಗಿರುವಂಥ ನೋಹ, ಒಳಗೆ ಆತನನ್ನ ಪ್ರಶ್ನೆ ಮಾಡ್ತಿರುವಂಥ ವ್ಯಕ್ತಿಗಳಿಗೆ ಆತ ಹೇಳಿರ್ಬೋದು, ಈ ನಾವೇ ಯಾಕೆ ತೇಲ್ತಾ ಇದೆ ಅಂತಂದ್ರೆ ಅದೇ ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯದ 4ನೇ ವಚನ ಹೇಳುತ್ತೆ. ಗಮನಿಸೋಣ. 7ನೇ ತಿಂಗಳಿನ 17ನೇ ದಿನದಲ್ಲಿ ನಾವೆಯು ಅರಾರಾಟ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತು. ಈ ಹಡಗು ಯಾಕೆ ತೇಲ್ತಾ ಇದೆ ಅಂತಂದ್ರೆ ಇದು ಬೆಟ್ಟದ ಮೇಲೆ ನಿಲ್ಲುವುದಕ್ಕೋಸ್ಕರವಾಗಿ, ಶಿಖರದ ಮೇಲೆ ನಿಲ್ಲುವುದಕ್ಕೋಸ್ಕರವಾಗಿ. ಹಾಗಾದ್ರೆ ನಿನ್ನ ಜೀವಿತ ಎಂಬಂತ ಹಡಗಿನಲ್ಲಿ ಯಾಕೆ ಕದಲುವಿಕೆ ಉಂಟಾಗ್ತಾ ಇದೆ ಗೊತ್ತಾ? ಯಾಕೆ ನಾವು ಅವಾಗವಾಗ ನಾವು ಈ ಕದಲುವಿಕೆಗೆ ಒಳಗಾಗ್ತೀವಿ ಗೊತ್ತಾ?
ಪ್ರಿಯರೇ, ನಮ್ಮ ಮೇಲೆ ದೇವರಿಗೆ ದೊಡ್ಡ ಯೋಜನೆ ಇರೋದ್ರಿಂದ, ದೇವರು ನಮ್ಮನ್ನು ಉನ್ನತವಾದ ಸ್ಥಾನಮಾನಗಳಲ್ಲಿ ಕೂರಿಸಬೇಕೆಂಬುದಾಗಿ ದೇವರ ಯೋಜನೆ ಇರೋದ್ರಿಂದ ಇವತ್ತು ನಿಮ್ಮ ಜೀವಿತ ಮತ್ತು ಹಡಗು ಕದಲ್ತಾ ಇದೆ, ಆ ಕಡೆ ಈ ಕಡೆ ಅಲಗಾಡ್ತಾ ಇದೆ. ನಿನ್ನ ಜೀವಿತದಲ್ಲಿ ಈ ಅಲಗಾಡುವಿಕೆ ಯಾಕೆ ಅಂತಂದ್ರೆ, ನೀನು ಯಾವುದೋ ಸಾಧಾರಣವಾದಂಥ ವ್ಯಕ್ತಿ ಅಲ್ಲ. ನಿನ್ನ ಮೇಲೆ ದೇವರಿಗೊಂದು ದೊಡ್ಡ ಯೋಜನೆ ಇದೆ, ದೇವರಿಗೊಂದು ದೊಡ್ಡ ಪ್ರಣಾಳಿಕೆ ಇದೆ, ದೇವರಿಗೊಂದು ದೊಡ್ಡ ಪ್ಲಾನ್ ಇದೆ. ಅದಕ್ಕೋಸ್ಕರ ಇವತ್ತು ನಿನ್ನ ಜೀವಿತ ಮತ್ತು ಹಡಗು ಕದಲ್ತಾ ಇದೆ. ಸೋತೋಗ್ಬೇಡ. ಇದನ್ನು ಮುಳುಗುವುದಕ್ಕೆ ದೇವರ ಅನುಮತಿ ಕೊಡೋದಿಲ್ಲ. ಇದರಲ್ಲಿ ಮರಣಗಳು ಸಂಭವಿಸಲಿಕ್ಕೆ ದೇವರ ಅನುಮತಿ ಕೊಡೋದಿಲ್ಲ. ನಿನ್ನನ್ನು ಕುರಿತಾಗಿ ಅನೇಕರು ತಪ್ಪಾಗಿ ಮಾತನಾಡುವುದಕ್ಕೆ ದೇವರ ಅನುಮತಿ ಕೊಡೋದಿಲ್ಲ. ನಿನ್ನ ನಿಮಿತ್ತವಾಗಿ ದೇವರ ನಾಮ ದೂಷಣೆ ಆಗುವುದಕ್ಕೆ ದೇವರು ಯಾವತ್ತಿಗೂ ಅವಕಾಶವನ್ನು ಕೊಡೋದಿಲ್ಲ. ನಾವೇನ ಕಟ್ಟದಂತ ನೋಹನಿಗೆ ಒಳಗಿರೋ ಪ್ರಶ್ನೆ ಮಾಡ್ತಿರ್ಬೋದು, ನಿಜವಾಗ್ಲೂ ನಿನಗೆ ದೇವರು ಹೇಳಿದ್ರಾ? ಮತ್ತೆ ದೇವರು ಹೇಳಿದ್ರಿಂದ ಇದು ಯಾಕೆ ತೇಲಾಡ್ತಿದೆ? ಇದು ತೇಲಾಡ್ತಿರೋದ್ರಿಂದ ನಮಗೆ ಮರಣ ಭಯ ಉಂಟಾಗ್ತಿದೆ ಎಂಬುದಾಗಿ ಅವ್ರು ಒಳಗಿರೋ ಪ್ರಶ್ನೆ ಮಾಡಿರ್ಬೋದು. ಅಂತ ಸಂದರ್ಭದಲ್ಲಿ ನೋಹ ಅವ್ರಿಗೆ ಹೇಳಿದಂಥ ಒಂದೇ ಮಾತು, ಇದು ಬೆಟ್ಟದ ಮೇಲೆ, ಶಿಖರದ ಮೇಲೆ ನಿಲ್ಲುವಂತ ಹಡಗಿದು. ಇದು ಯಾಕೆ ತೇಲ್ತಾ ಇದೆ ಅಂತಂದ್ರೆ, ಇದು ಶಿಖರದ ಮೇಲೆ ನಿಲ್ಲುವುದಕ್ಕೋಸ್ಕರವಾಗಿ. ಹಾಗಾದ್ರೆ ನಿನ್ನ ಜೀವಿತದಲ್ಲಿ ಯಾಕೆ ಈ ಕದಲುವಿಕೆ? ನಿನ್ನ ಜೀವಿತ ಎಂಬಂತ ಈ ಹಡಗು, ಈ ಲೋಕ ಎಂಬಂತ ಈ ಸಮುದ್ರದ ಮೇಲೆ ಜೀವಿತ ಎಂಬಂತ ಹಡಗಿನಲ್ಲಿ ಪ್ರಯಾಣ ಮಾಡ್ತಿರುವಂತ ನಿನ್ನ ಜೀವಿತದಲ್ಲೂ ಅಷ್ಟೇ ತೇಲಾಡುವಂತ ಅನುಭವ ಉಂಟಾಗುತ್ತೆ. ಹಣಕಾಸಿನಲ್ಲಿ ತೇಲಾಡುವಂತ ಅನುಭವ ಉಂಟಾಗುತ್ತೆ, ಕದಲುವಿಕೆ ಉಂಟಾಗುತ್ತೆ. ಆರೋಗ್ಯದಲ್ಲಿ ಕದಲುವಿಕೆ ಉಂಟಾಗುತ್ತೆ, ಕೈ ಹಾಕುವಂತ ಕಾರ್ಯಗಳಲ್ಲಿ ಕದಲುವಿಕೆ ಉಂಟಾಗುತ್ತೆ, ನಿನ್ನ ಸಮಾಧಾನದಲ್ಲಿ ಕದಲುವಿಕೆ ಉಂಟಾಗುತ್ತೆ. ಸೋತೋಗ್ಬೇಡ. ನಿನ್ನ ಜೀವಿತ ಮತ್ತು ಹಡಗು ಮುಳುಗೋಗೋದಿಲ್ಲ. ಕಾರಣ, ದೇವರು ನಿನ್ನನ್ನು ಕರೆದಿರೋದು, ದೇವರು ನಿನ್ನನ್ನು ಆರಿಸಿಕೊಂಡಿರೋದು. ಹಾಗಾದ್ರೆ ದೇವರು ನಿನ್ನನ್ನು ಕರೆದಿದ್ದಾರೆ, ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ ಅಂತಂದ್ರೆ, ದೇವರು ನಿನ್ನ ಮೇಲೆ ಒಂದು ದೊಡ್ಡ ಯೋಜನೆಯನ್ನು ಇಟ್ಟಿದ್ದಾರೆ. ದೇವರಿಗೊಂದು ದೊಡ್ಡ ಪ್ಲಾನ್ ಇದೆ, ದೇವರಿಗೊಂದು ದೊಡ್ಡ ಪ್ರಣಾಳಿಕೆ ಇದೆ. ಪ್ರಿಯರೇ, ಏನೋ ನಾವು ಕದಲ್ತಾ ಇದೀವಿ ಅಂತ ಹೇಳ್ಬಿಟ್ಟು, ಏನೋ ಸಮಸ್ಯೆಗಳು ಎದುರಾಗ್ತಿದೆ ಅಂತ ಹೇಳ್ಬಿಟ್ಟು ನಮ್ಮ ಜೀವಿತ ಮತ್ತು ಹಡಗು ಮುಳುಗೋಗುತ್ತೆ ಅಂತ ನಾವು ಅನ್ಕೊಳ್ಬಾರ್ದು. ನೋಹನು ಸಹ ಹಡಗಿನಲ್ಲಿರುವಂತ ಸಂದರ್ಭದಲ್ಲಿ ಈ ಹಡಗು ತೇಲ್ತಾ ಇದೆ ಆ ಕಡೆ ಈ ಕಡೆ. ನೀವೇ ಯೋಚನೆ ಮಾಡಿ, ಹಡಗು ತೇಲ್ತಾ ಇದೆ ಅಂತಂದ್ರೆ ಒಳಗಿರುವಂತ ವ್ಯಕ್ತಿಗಳು ಆ ಕಡೆ ಈ ಕಡೆ ಕದಲಿರಲ್ವಾ? ಅವರಿಗೆ ಭಯ ಆಗಿರಲ್ವಾ? ತುಂಬಾ ಭಯ ಆಗಿರುತ್ತೆ ಪ್ರಿಯರೇ. ಆ ಸಂದರ್ಭದಲ್ಲಿ ನೋಹನ ಸಂಗಡ ಇರೋರು ನೋಹನಿಗೆ ಪ್ರಶ್ನೆ ಮಾಡಿರ್ಬೋದು, ನಿಜವಾಗ್ಲೂ ನಿನಗೆ ದೇವರೇ ಕಟ್ಟಕ್ಕೆ ಹೇಳಿದ್ರೆ ಈ ನಾವೆಯನ್ನ? ಮತ್ತೆ ದೇವರೇ ಕಟ್ಟಕ್ಕೆ ಹೇಳಿದ್ರು ಅಂತಂದ್ಮೇಲೆ ಯಾಕೆ ಇದು ತೇಲ್ತಾ ಇದೆ ಆ ಕಡೆ ಈ ಕಡೆಗೆ? ಇದು ಯಾಕೆ ಕದಲ್ತಾ ಇದೆ ಎಂಬುದಾಗಿ ಅವರ ಮರಣ ಭಯದಲ್ಲಿ ನೋಹನಿಗೆ ಪ್ರಶ್ನೆ ಮಾಡಿರ್ಬೋದು ಪ್ರಿಯರೇ. ಆದ್ರೆ ನಿಮಗೊಂದು ಚೆನ್ನಾಗಿ ಗೊತ್ತಾ, ಇದು ಆ ಕಡೆ ಈ ಕಡೆ ಅಲುಗಾಡುತ್ತಾ ತೇಲಾಡುತ್ತಾ ತೇಲಾಡುತ್ತಾ ಇದು ನಿಂತದ್ದು ಹರಾರಾತ್ ಎಂಬಂತ ಬೆಟ್ಟದ ಮೇಲೆ. ಅಂದ್ರೆ ಇವತ್ತು ತೇಲುವಂತ ಅನುಭವ ನಿನಗೆ ಯಾಕೆ ಗೊತ್ತಾ? ನೀನು ಉನ್ನತವಾದ ಸ್ಥಾನದಲ್ಲಿ ಕೂರಬೇಕೆಂಬ ಉದ್ದೇಶ ದೇವರದಾಗಿರೋದ್ರಿಂದ. ಇವತ್ತು ಹಣಕಾಸಿನ ಹೋರಾಟ ನಿನಗೆ ಯಾಕೆ ಗೊತ್ತಾ? ಅನಾರೋಗ್ಯದ ಪರಿಸ್ಥಿತಿ ನಿನಗೆ ಯಾಕೆ ಗೊತ್ತಾ? ಅನೇಕ ಹೋರಾಟಗಳು, ಪ್ರಯಾಸಗಳು, ಮನಭಾರಗಳು, ಸಾಲಗಳು, ಬಡತನ, ಇವೆಲ್ಲ ನಿನ್ನ ಜೀವಿತದಲ್ಲಿ ನೀನು ಹಾದು ಹೋಗ್ತಾ ಇದೆಯಲ್ಲ, ಕಾರಣ ಯಾಕೆ ಗೊತ್ತಾ? ನೀನು ಉನ್ನತವಾದ ಸ್ಥಾನಮಾನದಲ್ಲಿ ಕೂರಬೇಕೆಂಬುದಾಗಿ ದೇವರಿಗೆ ಉದ್ದೇಶ ಇರುವಂತ ವ್ಯಕ್ತಿ ನೀನಾಗಿರೋದ್ರಿಂದ. ನೀನೊಂದು ಉನ್ನತವಾದ ಸ್ಥಾನಮಾನದಲ್ಲಿ ಕೂರಬೇಕಾಗಿರುವಂತ ವ್ಯಕ್ತಿ. ನಿನ್ನ ಜೀವಿತ ಎಂಬಂತ ಹಡಗಿನಲ್ಲಿ, ಲೋಕ ಎಂಬಂತ ಈ ಸಮುದ್ರದಲ್ಲಿ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಕದಲುವಿಕೆ ಉಂಟಾಗುತ್ತೆ, ತೇಲಾಡುವಂತ ಅನುಭವ ಉಂಟಾಗುತ್ತೆ. ಹಂಗಂತ ಹೇಳ್ಬಿಟ್ಟು ಹಡಗು ಮುಳುಗೋಗುತ್ತಂತ ಅನ್ಕೋಬೇಡ. ನಿನ್ನ ಹಡಗಿನಲ್ಲಿ ಲೋಕ ರಕ್ಷಕನಿದ್ದಾನೆ, ನಿನ್ನ ಹಡಗಿನಲ್ಲಿ ಲೋಕ ರಕ್ಷಕನಿದ್ದಾನೆ ಪ್ರಿಯರೇ. ನಿಮಗೆಲ್ಲರಿಗೂ ಗೊತ್ತು, ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನು ಬರೆದಂತ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಯೇಸು ಸ್ವಾಮಿ ಸಹ ಆತನು ಪ್ರಯಾಣ ಮಾಡ್ತಾನೆ. ಶಿಷ್ಯರ ಸಂಗಡ ಪ್ರಯಾಣ ಮಾಡ್ತಾರೆ. 35ನೇ ವಚನ ಹೇಳುತ್ತೆ, ಆ ಹೊತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಕರಕೊಂಡು ಹೋದರು. ಬೇರೆ ದೋಣಿಗಳು ಆತನ ಸಂಗಡ ಇದ್ದವು. ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದವು, ಒಳಗೆ ನೀರು ನುಗ್ಗಿತು. ಯೇಸು ಸ್ವಾಮಿ ಶಿಷ್ಯರ ಸಂಗಡ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ.
ಮಾಡುವಂಥ ಸಂದರ್ಭಗಳಲ್ಲಿ ಬಿರುಗಾಳಿ ಬೀಸ್ತಾ ಇದೆ, ಅಲೆಗಳೆದ್ದೇಳ್ತಾ ಇದೆ, ದೋಣಿ ಆ ಕಡೆ ಈ ಕಡೆ ಕದಲ್ತಾ ಇದೆ, ಒಳಗಿರೋರೆಲ್ಲ ಮರಣ ಸಂಭವಿಸುತ್ತೆ ಎಂಬುದಾಗಿ ಭಯವುಳ್ಳವರಾಗಿದ್ದಾರೆ. ಆದರೆ ನಡೆದದ್ದೇನು ಗೊತ್ತಾ? ಹಡಗಿನಲ್ಲಿರುವಂಥ ದೇವರು, ಹಡಗಿನ ಒಳಗಿರುವಂಥ ದೇವರು ಬಿರುಗಾಳಿಯನ್ನ, ಸಮುದ್ರವನ್ನ ಶಾಂತಪಡಿಸ್ತಂಥ ದೇವರು. ನಿನ್ನ ಜೀವಿತದಲ್ಲಿ ಎದುರಾಗ್ತಿರುವಂತಹ ಬಿರುಗಾಳಿ ಅಂತ ಅವಸ್ಥೆಗಳು, ಸಮುದ್ರದ ಅಲೆಗಳೆಂಬಂಥ ಅವಸ್ಥೆಗಳನ್ನ ದೇವರು ಸಮಾಧಾನ ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಈ ತೇಲಾಡುವಂತ ಅನುಭವ, ಕದಲುವಿ ಅಂತ ಅನುಭವ ಯಾಕೆ ಗೊತ್ತಾ? ಒಂದೇ ಕಾರಣ, ನೀನು ಉನ್ನತವಾದ ಸ್ಥಾನದಲ್ಲಿ ಕೂರಬೇಕಾಗಿರೋದ್ರಿಂದ, ನೀನು ಉನ್ನತವಾದ ಸ್ಥಾನಮಾನದಲ್ಲಿ ನೀನು ಕೂರಬೇಕಾಗಿರೋದ್ರಿಂದ ಇವತ್ತು ನಿನ್ನ ಜೀವಿತದಲ್ಲಿ ಕದಲುವಿಕೆ ಉಂಟಾಗ್ತದೆ. ಸೋತ್ ಹೋಗ್ಬೇಡ. ನಿನ್ನನ್ನು ಕರೆದಂಥ ದೇವರು ನಂಬಿಗಸ್ತನು, ನಿನ್ನನ್ನು ಕೈ ಬಿಡೋದಿಲ್ಲ. ನಿನ್ನನ್ನು ಉನ್ನತವಾದ ಸ್ಥಾನಮಾನದಲ್ಲಿ ಕೂರಿಸಲಿಕ್ಕೆ ಆತನು ಶಕ್ತನಾಗಿರುವಂಥ ದೇವರು. ಪ್ರೇರೆ, ಈ ವಾಕ್ಯ ನಿಮ್ಮಲ್ಲಿ 100ರಷ್ಟು ಕಾರ್ಯ ಮಾಡಲಿ. ಈ ವಾಕ್ಯವನ್ನು ಕೇಳಿದಂಥ ನಿನ್ನ ಜೀವಿತದಲ್ಲಿ ಈ ವಾಕ್ಯ 100ರಷ್ಟು ಕಾರ್ಯ ಮಾಡಲಿ. ಈ ವಾಕ್ಯದ ನಿಮಿತ್ತವಾಗಿ ನಿನ್ನ ಎಲ್ಲ ಕಾರ್ಯಗಳು ಆಶೀರ್ವದಿಸಲ್ಪಡಲಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ನಾಮಕ್ಕೆ ಮಾತ್ರವೇ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.